ಸುಧಾಕರ್ ಈ ಕಡೆ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಆರಂಭಿಕ ಮುನ್ನಡೆ ರಕ್ಷಾರಾಮಯ್ಯ ವಿರುದ್ಧವಾಗಿ ಸುಧಾಕರ್ ಸಾಧಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಅವರಿಗೆ ಮತ್ತೆ ರಾಜಕೀಯ ಭವಿಷ್ಯ ರೂಪಿಸಿಕೊಳ್ಬೇಕು ಅಂತಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಬೇಕಾದಂತದ್ದು ಅನಿವಾರ್ಯತೆ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಈ ಬಾರಿ ಕಂಟೆಸ್ಟ್ ಮಾಡಿದ್ದಾರೆ ಲೋಕಸಭೆಗೆ. ಸೊ ಆರಂಭಿಕ ಮುನ್ನಡೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಸಾಧಿಸ್ತಿದ್ದಾರೆ. ಇವ್ರೇನಾದ್ರೂ ಸೋತ್ರೆ ಈಶ್ವರ ಪದತ್ಯಾಗ ಮಾಡ್ಬೇಕಲ್ಲ, ಯಾಕಂದ್ರೆ ಅವ್ರು ಗೆದ್ದ ದಿನನೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಿಂಗಾಗಿ ಇಬ್ಬರ ಭವಿಷ್ಯ ತೀರ್ಮಾನ ಆಗುತ್ತೆ. ಹೌದು ಹೌದು, ವೆರಿ ಇಂಪಾರ್ಟೆಂಟ್. ಒಬ್ರು ಹಾಲಿ ಒಬ್ರು ಮಾಜಿ, ಇಬ್ಬರ ಭವಿಷ್ಯವೂ ತೀರ್ಮಾನ ಆಗ್ತಾ ಇದೆ ಇವತ್ತು. ಬೆಳಗಾವಿಯಲ್ಲಿ ಹಾವು ಏಣಿ ಆಟ ಮುಂದುವರೆದಿದೆ. ಜಗದೀಶ್ ಶೆಟ್ಟರ್ ಮತ್ತೆ ಮೃಣಾಲ್ ಟಫ್ ಫೈಟ್ ತುಂಬಾ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. 2711 ಮತಗಳಿಂದ ಈಗ ಶೆಟ್ಟರ್ ಮುನ್ನಡೆಗೆ ಬಂದಿದ್ದಾರೆ. ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ನೋಡಿ, ಇದೇ ಈ ಸ್ಥಿತಿ ಕೊನೆ ತನಕ ಹಿಂಗೆ ಕಂಟಿನ್ಯೂ ಆಗುತ್ತೆ. ನೋಡಿ, ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಹೌದು, ಅಷ್ಟು ಸುಲಭ ಇಲ್ಲ. ಇಲ್ಲಿ ಬೇರೆ ಬೇರೆ ಪ್ರತಿಷ್ಠೆಗಳು ಕೂಡ ಕೆಲಸ ಮಾಡ್ತವೆ. ವೆರಿ ಇಂಪಾರ್ಟೆಂಟ್ ಸಂಗತಿ. ಒಂದು ಕಡೆಗೆ ಏನಾದರೂ ಈ ರೀತಿ ಹೆಬ್ಬಾಳಕ ಕುಟುಂಬ ಬೆಳೀತಾ ಹೋಗ್ಬಿಟ್ರೆ ನಮ್ಮ ಗತಿ ಏನು ಅನ್ನುವಂಥ ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ. ಚಾಮರಾಜನಗರದಲ್ಲಿ ಈಗ ಸುನಿಲ್ ಬೋಸ್ ಮುನ್ನಡೆ. ಮೊದಲು ಬಾಲರಾಜ್ ಮುನ್ನಡೆಯಲ್ಲಿದ್ರು, ಸುನಿಲ್ ಬೋಸ್ ಈಗ ಮುನ್ನಡೆಗೆ ಬಂದಿದ್ದಾರೆ. ಹಿಂದುಳಿದ ವರ್ಗದ ಮತಗಳು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿರುವಂತಹ ಕ್ಷೇತ್ರ ಚಾಮರಾಜನಗರ. ಗುಣಾದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಜ್ಯೋತಿರಾದಿತ್ಯ ಸಿಂಧಿಯಾ ಕೂಡ ಅಗೇನ್ ಈಗ ತಮ್ಮ ರಾಜಕೀಯ ಭವಿಷ್ಯ ರೂಪಿಸಿಕೊಳ್ಬೇಕಾಗಿದೆ. ರಾಜ್ಯಸಭೆಯಿಂದ ಅವರು ಬಿಜೆಪಿಗೆ ಬಂದು ರಾಜ್ಯಸಭೆಗೆ ಅವರು ಕಂಟೆಸ್ಟ್ ಮಾಡಿ ಅಲ್ಲಿ ಗೆದ್ದು ವಿಮಾನಯಾನ ಸಚಿವರು ಕೂಡ ಆದ್ರು. ಈಗ ಗುಣಾದಲ್ಲಿ ಅವರು ಗೆದ್ದು ಅಗೇನ್ ಅಂದ್ರೆ ಚುನಾವಣಾ ರಾಜಕೀಯಕ್ಕೆ ಬರಬೇಕಾದಂಥದ್ದು ಅನಿವಾರ್ಯತೆಯಲ್ಲಿ ಅವ್ರು ಇರುವಂಥದ್ದು. ಅವರ ತಂದೆ ಕೂಡ ಗುಣಾದಿಂದನೇ ಬಹಳ ಹಿಂದೆಯಿಂದನೂ ಕೂಡ ಆಯ್ಕೆ ಹಾಕೊಂಡ್ಬಂದು ಗುಣ ಒಂದು ರೀತಿ ಅವರ ಭದ್ರ ನೆಲೆ ಕೂಡ ಹೌದು, ಸಿಂಧಿಯಾ ಕುಟುಂಬದ ಭದ್ರ ನೆಲೆ ಕೂಡ ಹೌದು. ಅದರಂತೆ ಈಗ ಅವರು ಜ್ಯೋತಿರಾದಿತ್ಯ ಸಿಂಧಿಯಾ ಆರಂಭಿಕ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ಗುಣಾದಲ್ಲಿ 256ರ ಗಡಿ ದಾಟಿದೆ NDA. 254 NDA, 254, 101 NDA ಮೈತ್ರಿಕೂಟ, 254 NDA, 257 ಆಯ್ತು. ಈಗ NDA ಮೈತ್ರಿಕೂಟ 257 ಕ್ಷೇತ್ರಗಳಲ್ಲಿ, NDA ಮೈತ್ರಿಕೂಟ 103 ಕ್ಷೇತ್ರಗಳಲ್ಲಿ, 40 ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಪಾರ್ಟಿಯವರು ಪಕ್ಷೇತರರು.